ಎಲ್ಲ ವಿಳಾಸ ಗೊತ್ತಿದ್ರೂ ಬೆಂಗಳೂರಲ್ಲಿ ಮನೆ ಹುಡುಕೋದೇ ಕಷ್ಟ. ಅಂಥದ್ರಲ್ಲಿ 7 ವರ್ಷದ ಹಿಂದೆ ಕಾಣೆಯಾದ ಮಗನನ್ನ ಹುಡುಕೋದು ಸಾಧ್ಯನಾ? ಆದರೂ ಹೆತ್ತ ಕರುಳು ನೋಡಿ ಮಗ ಸಿಗ್ತಾನೆ ಅನ್ನೋ ಭರವಸೆ ಮಾತ್ರ ಹಸಿಯಾಗಿಯೇ ಇದೆ. ಮಗನಿಗೋಸ್ಕರ ದೂರದ ಊರಿಂದ ಬಂದು ಬೆಂಗಳೂರು ಅಲೆದಾಡ್ತಿರೋ ಕರುಳ ಬಳ್ಳಿಯ ಕಥೆ ಇಲ್ಲಿದೆ. ಹೆತ್ತ ಕರುಳು ತನ್ನ ಕರುಳ ಕುಡಿಗಾಗಿ ಹುಡುಕುವ ಪರಿ ಇದು. 7 ವರ್ಷದ ಹಿಂದೆ ಮನೆ ಬಿಟ್ಟು ಹೋದ ತಮ್ಮ ಮಗ ವಿಠಲ ಬೆಂಗಳೂರಿನ ದೊಂಬ್ರಳ್ಳಿಯ ಮನೆಯಲ್ಲಿದ್ದಾನೆ ಎಂಬ ಸುಳಿವು ಸಿಕ್ತು. ಬಿಜಾಪುರದಿಂದ ರಾತ್ರೋರಾತ್ರಿ ಓಡಿ ಬಂದ ಇವರು ತಮ್ಮ ಮಗನಿದ್ದ ಮನೆಯ ಎದುರು ಕಾಯ್ತಾ ಕುಳಿತರು. ಪಕ್ಕದ ಮನೆಯವರು ಇವರ ಕೈಯಲ್ಲಿದ್ದ ಫೋಟೋ ನೋಡಿ ಇವನು ತಿಂಗಳ ಹಿಂದಷ್ಟೇ ಇಲ್ಲಿ ಬಾಡಿಗೆಗೆ ಇದ್ದ, ಏನೂ ಹೇಳದೆ ಮನೆ ಖಾಲಿ ಮಾಡಿದ್ದಾನೆ ಅಂತ ತಿಳಿಸಿದ್ರು. ಆದ್ರೂ ಕೂಡ ಮಗ ಇಲ್ಲಿಗೆ ಬಂದೇ ಬರ್ತಾನೆ ಅಂತ 15 ದಿನದಿಂದ ಊಟ ತಿಂಡಿ ಬಿಟ್ಟು ಮಗನ ದಾರಿ ಕಾಯ್ತಿದ್ದಾರೆ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ದಿನಲ್ಲಿ ಮನೆಯಲ್ಲಿ ಕುತ್ಕೊಂಡು ಹುಡುಕಾಡ್ತಿದ್ದೇವ್ರಿ. ಒಟ್ಟು ಸಿಗ್ಲಕ್ಕೆ ತಯಾರಿಲ್ರಿ ನಮ್ಗೆ. ಎಲ್ಲ ದೇವ್ರ ಎಲ್ಲ ಕೇಳಿದ್ರಿ ಅಂತ ಕೇಳೋರಿ, ಎಲ್ಲಿ ಸಿಗೋವಲ್ರಿ. ವಾಪಸ್ ಮಾಡಿದ್ರಿ, ಎಲ್ಲಿ ಬೇಕಾದ್ರೆ ಕೇಳಿದ್ರಿ, ಯಾರು ಹೇಳ್ತಾರೆ ಅದೆಲ್ಲ ಮಾಡ್ಯಾವ್ರಿ. ಎಷ್ಟು ಸಿಗ್ಲಕ್ಕೆ ತಯಾರಿಲ್ರಿ. ಒಂದೆಡೆ ಮನೆ ಬಿಟ್ಟು ಹೋದ ವಿಠಲ ಅಪ್ಪ ಅಮ್ಮನ್ನ ಕಾಡುತ್ತಿದ್ದಾನೆ. ಇತ್ತ ಬೆಂಗಳೂರಿನಲ್ಲಿರುವ ಮತ್ತೊಬ್ಬ ಮಗ ಬೀರೇಶ್ ತನ್ನ ತಂದೆ ತಾಯಿ ಪರಿಸ್ಥಿತಿಯನ್ನ ನೋಡಿ ಕೊರಗುತ್ತಿದ್ದಾನೆ. ಅವ್ನು ಬರ್ತಾನೆ 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 ಅಂತ ಸುಮ್ಮನೆ ಹುಚ್ಚಿರ್ತಾರೆ ಅಲ್ಲಿ. ಅದು ಬೇಡ ಬಿಡ್ರಿ, ಹುಡುಕ್ಬೇಡ್ರಿ, ನಾನು ಹುಡುಕಾಡಿ ಕೊಡ್ತೀನಿ, ನಿಮ್ಗೆ ಏನು ಬೇಕು, ನಾನು ಮಗ ಇದ್ದೀನಿ, ನಂದು ಏನು ಬೇಡ, ನಿಮ್ಮದು ಅವ್ನಿಗೆ ಕೊಡ್ರಿ ಎಲ್ಲ, ನನಗೇನು ಬೇಡ, ಅವನು ಚಿಕ್ಕ ಮೇಲೆ ನಾನು ಹುಡುಕಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಜೈಲಲ್ಲಿ ಹಾಕ್ತಾರೆ, ಅವನು ಏನು ಕಂಪ್ಲೇಂಟ್ ಕೊಡಬೇಡ, ಹುಡುಕಾಡೋ ನಂಗೆ ಅಂತ ಸಿಕ್ಕಾಬಿಟ್ಟೆ ಹೇಳ್ತಾರೆ ಸರ್. ಅಪ್ಪ ಅಮ್ಮ ಇಲ್ಲ ಅಂತ ಅದೆಷ್ಟೋ ಅನಾಥರು ಕೊರಗ್ತಾರೆ. ಆದ್ರೆ ಇದ್ದವರನ್ನು ಬಿಟ್ಟು ಇಂತಹ ಸ್ಥಿತಿ ಸೃಷ್ಟಿಸೋ ವಿಠಲನಂತವರು ಹೆತ್ತ ಕರುಳಿನ ಸಂಕಟವನ್ನ ಅರ್ಥ ಮಾಡಿಕೊಳ್ಬೇಕು. ಹೆತ್ತ ಕರುಳೆ ಹಾಗೆ ತನ್ನ ಕರುಳಿನ ಕುಡಿಗೋಸ್ಕರ ಅದೆಷ್ಟು ಕಾಲ ಬೇಕಾದರೂ ಕಾಯುತ್ತೆ. ಮನೆ ಬಿಟ್ಟು ಹೋಗುವ ಮುನ್ನ ಮಕ್ಕಳು ಹೆತ್ತಮ್ಮನ ಕರುಳ ಸಂಕಟವನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಣೆಯಾಗಿರೋ ವಿಠಲ ಆದಷ್ಟು ಬೇಗ ಬಂದು ಇವರ ಮಡಿಲು ಸೇರಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ರವಿ ಜೊತೆ ಗಿರೀಶ್ ಕೌಚೂರ್, ಸುವರ್ಣ.